ಸೈಕಾಗಿದೆ ಮಾತ್ರ ವೆದರ್ ಗುರು. ಹಂಗೆ ಮಳೆ ಬರುತ್ತೆ, ಹಂಗೆ ನಿಂತೋಗುತ್ತೆ, ಹಂಗೆ ಮಳೆ ಬರುತ್ತೆ, ಹಂಗೆ ನಿಂತೋಗುತ್ತೆ. ಒಳ್ಳೆ ಬಚ್ಚಲಲ್ಲಿ ತಂಗಿದೆ ಗುರು. ಈ ಗಣೇಶ್ ಡೈಲಾಗ್ ಇತ್ತಲ್ಲ ಹಂಗೆ. ಸೊ ನಾವೀಗ ಒಂದು ಸ್ಪಾಟ್ ಹೋಗ್ತಾ ಇದ್ದೀರಿ. ಸೊ ಸ್ಪಾಟ್ ನೇಮ್ ಏನು ಮಚ್ಚ ಮರ್ತ್ಬಿಟ್ಟೆ. ಹೇಳ್ತೀನಿ ಎಷ್ಟು 2.5 ಕಿಲೋಮೀಟರ್ ಅಲ್ಲ, 5 ಕಿಲೋಮೀಟರ್ ಇದೆ. ಸೊ ಹೋಗ್ತಾ ಇದ್ರಿ, ಮಳೆ ನೆಂದಿಲ್ಲ ಅಂದ್ರೆ ಸಾಕು ಗುರು. ಯಾಕಂದ್ರೆ ಮೇಲೆ ಪೋರ್ಷನ್ ರೈನ್ ಕವರ್ ಹಾಕಿದ್ರಿ, ಕೆಳಗೆ ಫುಲ್ಲು ಹಂಗೆ ಇದೀರಿ, ನೆಂದೋದ್ರೆ ಕಷ್ಟ ಗುರು. ಯಾಕಂದ್ರೆ ಮೇನ್ ಲಗೇಜ್ ಬಂದು ಅಲ್ಲೇ ಪುಣೆಯಲ್ಲಿ ಗಾಡಿ ರೆಂಟ್ ತಗೊಂಡ್ರಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀರಿ. ಸೊ ಅರ್ಧ ಲಗೇಜ್ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು, ಅದಕ್ಕೊಂದು ಕಾಸ್ಟ್ಯೂಮು, ಒಂದು ಸ್ಟೇಂಜರ್ ಒಂದು ಡ್ರೆಸ್ ತಂದಿದ್ದೀರಿ ಅಷ್ಟೇ. ಅದು ಬಿಟ್ಟಿದ್ದು ಎಲ್ಲ ಅಲ್ಲೇ ಇದೆ. ಬಟ್ ನೆನೆದಿರ ಸೇಫಾಗಿ ರೂಮ್ಗೆ ಹೋಗಿ ಸೇರ್ಬೇಕು ಅನ್ನೋದು ಒಂದು ಆಸೆ ನಮ್ದು. ಏನಿಲ್ಲ, ಆರ ಕೊಟ್ಟು ಮನ್ಕೊಂತೀರ ಅಷ್ಟೇ. ಬಟ್ ಏನಂದ್ರೆ ರೂಮಲ್ಲಿ ಕಪಲ್ಸ್ ಬೇರೆ ಇದ್ದಾರೆ, ಅವ್ರ ಮುಂದೆ ಎಲ್ಲ ಹಂಗೆ ಓಡಾಡಿದ್ರೆ ಚೆನ್ನಾಗಿರೋದಲ್ಲ. ಸೊ ಲೋನಾವಾಲ ನೋಡಿ, ನಾವು ಹೋಗ್ತಿರೋ ಸ್ಪಾಟ್ ನೇಮ್ ಬಂದು ಕಂಡಲ ಘಾಟ್ ವ್ಯೂ ಪಾಯಿಂಟ್ ಅಂತ. ಸೊ ಅದು ಬಂದು ಒಂದು ವ್ಯೂ ಪಾಯಿಂಟ್ಗೆ ಹೋಗೋ ರೋಡ್, ಒಂದು ಒಳ್ಳೆ ವ್ಯೂ ಇದೆ. ಸೊ ಇವತ್ತು ನನ್ನ ಕೈಲಾದ ಎರಡೇ ಲೊಕೇಶನ್ ಕವರ್ ಮಾಡೋಕ್ಕಾಗೋದು. ಯಾಕಂದ್ರೆ ಆಲ್ರೆಡಿ ಟೈಮ್ ಒಂದು 4 ಗಂಟೆ. ಸೊ 6 o'clock ಒಳಗೆ ಕವರ್ ಮಾಡ್ಕೊಂಡು ಹೋಗ್ಬೇಕು. ಮಳೆ ಬೇರೆ ಜಾಸ್ತಿ ಇಲ್ಲಿ. ಸೊ ಬನ್ನಿ. ಸೊ ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಾ ಇದೆಯಲ್ಲ ಗೊತ್ತಿಲ್ಲ ರನ್ನಿಂಗಲ್ಲಿ. ಸೊ ಮ್ಯಾನೇಜ್ ಮಾಡ್ತಾ ಇದೀನಿ ಗುರು. ಮಳೆ ಏನು ಮಾಡಕ್ ಆಗ್ತಾ ಇಲ್ಲ. ನೀವು ವ್ಯೂಸ್ ಚೆನ್ನಾಗಿ ಕೊಟ್ರೆ ಏನೋ ಮಾಡ್ಬೋದು. ನೀವು ವ್ಯೂಸೇ ಕೊಡಲ್ಲ ಅಂತೀರಾ. ಮುಂದೆ ಯಾರೋ ಟೈರ್ಗಳಲ್ಲಿ ಅಲ್ಲಾಡ್ತಾ ಇದ್ರು. ಯಾವ ರೇಂಜ್ ಗುರು ಹೊಡೆದವನೇ. ಹತ್ರ ಹೋಗಲ್ಲ ಗುರು, ಟೈರ್ ಕಿತ್ತೋಯ್ತಂದ್ರೆ ತುಂಬ ಅನ್ಕೊತಾರೆ. ಸೊ ವ್ಯೂ ರೋಡ್ ನೋಡಿ, ಮಂಜು. ನಿಮ್ಗೆ ಆಕ್ಚುಲಿ ಕ್ಯಾಮ್ರಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಒಂದು 50 ಮೀಟರ್ ಆದ್ಮೇಲೆ ಏನು ಕಾಣಿಸ್ತಿಲ್ಲ ನಮಗೆ ಗುರು. ಸೀರಿಯಸ್ಲಿ ಒನ್ ಆಫ್ ದ ಬೆಸ್ಟ್ ಟೈಮ್ ಬಂದಿದ್ರಿ. ಮಾನ್ಸೂನ್ ಟೈಮಲ್ಲಿ ಬರ್ಬೇಕು ಗುರು. ಆಕ್ಚುಲಿ ಜೂನ್ ಜುಲೈ ಟೈಮಲ್ಲೇ ಬರ್ಬೋದು. ಅದಾದ್ಮೇಲೆ ಮಳೆ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕಿಂತ ಈ ಟೈಮು ಆಗಸ್ಟ್ ಸೆಪ್ಟೆಂಬರ್ ಬಂದ್ರೆ ಇನ್ನೂ ಮಸ್ತು. ಆಗಸ್ಟ್ ಸೆಪ್ಟೆಂಬರ್ ಬಂದ್ರೆ ಇನ್ನೂ ಮಸ್ತು. ಬಟ್ ಭಯಂಕರವಾಗಿದೆ ಗುರು ವೆದರ್ ಮಾತ್ರ. ಜುಲೈ ಟೈಮಲ್ಲಿ ಮನೆ ಕೂತ್ಕೊಂಡು ಬಂಡ ಬಜ್ಜಿತಿದ್ರೆ ಏನೂ ಆಗಲ್ಲ. ಈ ಚಳಿಯಲ್ಲಿ ಮಳೆಯಲ್ಲಿ ಅದ್ರಬೇಕು, ಅದ್ರದೇ ಇಂಥ ವ್ಯೂಗಳು ಕಾಣಿಸೋದು ಆಯ್ತು. ಬಟ್ ಏನ್ ಗೊತ್ತಾ, ರೋಡಲ್ಲಿ ಹೋಗ್ತಿದೆ, ರೋಡ್ ಫುಲ್ ವ್ಯೂ ಪಾಯಿಂಟ್ ಇದ್ದಂಗೆ ಐತೆ. ನಿಲ್ತಿರ ಹೋಗ್ತಾನೇ ಇರ್ಬೋದು ಅನ್ಸ್ತಾ ಇದೆ ಗುರು. ಅಷ್ಟು ಚೆನ್ನಾಗಿದೆ ವೆದರ್. ಮಂಜು ಗುರು, ಮಧ್ಯಾಹ್ನ 3 ಗಂಟೆಯಲ್ಲಿ 4 ಗಂಟೆಯಲ್ಲಿ ಗುರು ಮಂಜಿಲ್ಲಿ. 4 ಗಂಟೆನೂ ಇಲ್ಲ, ಇನ್ನ 3:30 ನೋಡ್ರಿ ಏನೋ ಕಾಣಿಸ್ತಾ ಇದೆಯಾ ನೋಡ್ರಿ. ಮುಂದೆ ಕವರ್ ಆಗ್ತಾ ಇದೆ, ಕಂಪ್ಲೀಟ್ ಕ್ಲೀನ್ ಆಗ್ತಾ ಇದೆ. ಮತ್ತ ನೋಡಿ ಇಲ್ಲಿ ಗ್ರೀನ್ರಿ, ಅಲ್ಲಿ ಮಂಜು. ಏನ್ ಗುರು ವೆದರ್ ಇದು. ಆಕ್ಚುಲಿ ನಿಮ್ಗೆ ಕಾಣಿಸ್ತಿದ್ರೆ ಗೊತ್ತಿಲ್ಲ, ಕೆಳಗೆ ಫುಲ್ ಹೈವೇನೆ ಹೋಗ್ತಾ ಇದೆ, ಸಿಟಿ ಹೋಗ್ತಾ ಇದೆ. ಬಟ್ ಇರೋ ಮಂಜಿಗೆ ಏನು ಕಾಣಿಸ್ತಾ ಇಲ್ಲ ಗುರು. ಸೊ ಲಾಸ್ಟ್ ಟೈಮ್ ಇದೇ ಟೈಮ್ಗೆ ಚಿಕ್ಕಮಂಗ್ಳೂರ್ಗೆ ಹೋಗಿ ವೇಸ್ಟ್ ಆಗೋಯ್ತು. ಬಟ್ ಈ ಟೈಮ್ ಇದು ಸ್ಪಾಟ್ ಮಾತ್ರ ಭಯಂಕರ ಗುರು. ಆಕ್ಚುಲಿ ಹೇಳ್ಬೇಕಂದ್ರೆ ನೋಡ್ಸಕ್ ಬಂದು ವ್ಯೂ ಪಾಯಿಂಟ್ ಇದೆ ಹೇಳಿದ್ನಲ್ಲ, ಘಾಟ್ ಸೆಕ್ಷನ್ ರೋಡ್ ಎಲ್ಲ ಕಾಣಿಸುತ್ತೆ ಕ್ಲೀನಾಗಿ ಅಂತ. ಬಟ್ ನಿಮ್ಗೆ ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ಬಟ್ ಇವಾಗ ಸ್ವಲ್ಪ ಫಾಗ್ ಕ್ಲಿಯರ್ ಆಗ್ತಾ ಇದೆ ನೋಡಿ. ಸಿಕ್ಕಿದ್ರು ನಮ್ಮ ಸುತೀಕ್ಷನ್ ಜೋಳ ತಗೊಂತ ಇದ್ದಾನೆ. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ಬಿಸಿ ಜೋಳ. ವೆದರ್ಗೆ ಈ ಕಾರ್ ಬಿಸಿ ಜೋಳ ತಿಂತಾ ಇದ್ರೆ ಸೊ ವ್ಯೂ ನೋಡ್ಕೊಂಡು ತಿಂತೀನಿ ಬರ್ರಿ, ನಿಮ್ಗೆ ಹೊಟ್ಟೆ ಉರಿಸ್ಬೇಕು. ಸೊ ಆಕ್ಚುಲಿ ನಾನು ನೋಡ್ಸಕ್ ಬಂದಿದ್ದೆ ವ್ಯೂ ಪಾಯಿಂಟ್ ನಿಮ್ಗೆ ಈ ತರ ಕಾಣಿಸುತ್ತೆ. ಬಟ್ ನಮ್ಗೆ ಇಲ್ಲಿ ಕಾಣ್ತಿರೋ ವ್ಯೂ ಪಾಯಿಂಟ್ ನೋಡಿ ಯಾವ ತರ ಕಾಣಿಸ್ತಾ ಇದೆ ಅಂತ. ಏನು ಕಾಣಿಸ್ತಾ ಇಲ್ಲ ಗುರು, ಫುಲ್ ಮಂಜು. ನೋಡು ಈ ಹೈವೇ ಎಲ್ಲಿದೆ ಅನ್ಬಿಟ್ಟೆ ಗೊತ್ತಾಗಲ್ಲ. ಈ ಹೈವೇ ಎಲ್ಲಿದೆ ನೋಡ್ಸಿ, ಎಲ್ಲಿದೆ ನೋಡ್ಸಿ ಹೈವೇ. ಬಟ್ ಇಲ್ಲೇ ಹೈವೇ ಇದೆ. ನಮ್ಮ ಕಣ್ಣಿಗೆ ಲೈಟಾಗಿ ಕಾಣಿಸ್ತಾ ಇದೆ, ನಿಮ್ಮ ಕಣ್ಣಿಗೆ ಕಾಣಿಸೋಕೆ ಚಾನ್ಸೇ ಇಲ್ಲ. ಇಲ್ಲಿ ನೋಡಿ. ಬಟ್ ಈ ಕಾಣಿಸ್ತಿದೆ ಗುರು. ಮಜಾ ಮಾಡು ಮಚ್ಚ. ಇದ ಆ ಮಂಜು ಕರಗಿ ತಣ್ಣಗೆ ಬೀಳ್ತಾ ಇದ್ರೆ ಏನಿದೆ ಮತ್ತ ಫೀಲು. ಸೀರಿಯಸ್ ಆಗಿ ಮಚ್ಚ, ಕ್ಯಾಮ್ರಾ ವರ್ದಿ ಅಲ್ಲ ಇದಕ್ಕೆಲ್ಲ. ಕಣ್ಣಲ್ಲಿ ನೋಡ್ಬೇಕು, ಆ ಫೀಲ್ ನ ಕಣ್ಣಲ್ಲಿ ಎಂಜಾಯ್ ಮಾಡ್ಬೇಕು. ನಾವು ಎಂಜಾಯ್ ಮಾಡ್ತೀವಿ. ಎಂಜಾಯ್ ಮಾಡೋದನ್ನ ನಮ್ಮ ವ್ಯೂವರ್ಗೆ ನೋಡ್ತಿರ್ತಾನ. ಬಟ್ ಆದ್ರೂ ಕಣ್ಣಲ್ಲಿ ನೋಡೋಕೆ ಮಜಾ ಸಿಗಲ್ಲ. ನೆಕ್ಸ್ಟ್ ಹೋಗ್ತಿರೋ ಫಾಲ್ಸ್ ನೇಮ್ ಬಂದು ಪುಣೆ ಫಾಲ್ಸ್. ಅದೊಂಥರ ಏನೋ ವಿಚಿತ್ರವಾಗೈತೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅಂದರೆ ಅದು ಮೀನಿಂಗೇ ಚೇಂಜ್ ಆಗ್ಬಿಡಂಗೈತೆ.
ಸೊ ಇಲ್ಲೇ ಪಕ್ಕದಲ್ಲಿದೆ 7 ಮಿನಿಟ್ಸ್ ಡಿಸ್ಟೆನ್ಸಲ್ಲಿ. ಸೊ ಬನ್ನಿ ಹೋಗೋಣ. ಅಯ್ಯೋ ಗುರು, ಊರೇ ಮಂಜಲ್ಲಿ ಮುಚ್ಕೊಂಡ್ಬಿಟ್ಟಿದೆ ಗುರು, ಏನು ಕಾಣಿಸ್ತಾ ಇಲ್ಲ. ಏನೋ ಇದೆ ಮತ್ತೆ ವ್ಯೂ ಪಾಯಿಂಟ್ ಬಟ್ ತುಂಬಾ ಜನ ನಿಂತಿದ್ದಾರೆ ಗುರು. ವ್ಯೂ ಪಾಯಿಂಟ್ ಏನೋ ಇದೆ ಬಟ್ ಇಲ್ಲಿ ಹೊಡಿತ ವ್ಯೂ ಪಾಯಿಂಟ್ ಏನು ಕಾಣಿಸ್ತಾ ಇಲ್ಲ. The next day. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಡೇ 2 ಇನ್ ಲೋನಾವಾಲಾ. ಸೊ ಟೈಮ್ ಬಂದು 7:30. ಆಲ್ರೆಡಿ ಮಳೆ ತುರ್ಲು ಸ್ಟಾರ್ಟ್ ಆಗಿದೆ. ಸೊ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀರಿ. ಸೊ ನೆಕ್ಸ್ಟ್ ಇಲ್ಲಿ ಒಂದು 2-3 ಸ್ಪಾಟ್ ಕವರ್ ಮಾಡಿ ಹೊರಡೋ ಪ್ಲ್ಯಾನ್ ಇದೆ. ಸೊ ಬನ್ನಿ ಎಲ್ಲಿ ಏನೇನು ಅಂತಂತ. ಸೊ ನೆನ್ನೆ ಫುಲ್ಲು ಮಳೆ ಬೀಳೋ ಕಾರಣದಿಂದ ನೆನ್ನೆ ಅಲ್ಲಿ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ಎಲ್ಲೂ ಹೋಗಿಲ್ಲ. ಸೊ ಈಗ ಹೋಗೋ ಐಡಿಯಾ ಇದೆ. ಸೊ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಿಡ್ತಾ ಇದ್ದೀರಿ. ಗಾಡಿ ಎತ್ಕೊಂಡು ಹೊರಡೋ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಎದ್ದಿದ್ದೆ ಲೇಟು. ಅದರಲ್ಲಿ ಗಾಡಿ ನೋಡಿದ್ರೆ ಸರ್ವೆ ಮಕ್ಕರ್ ಮಾಡ್ದೈತೆ, ಆನೆ ಆಗ್ತಾ ಇಲ್ಲ. ಚಳಿಗ ಗಾಡಿ ಆನೆ ಆಗ್ತಾ ಇಲ್ಲ. ನಮ್ಮ ಮಗಂದು ಒಳ್ಳೆ ರಾಯಲ್ ಎನ್ಫೀಲ್ಡ್ ಕಥೆ ಆಯ್ತಿದ್ದು. ಫೈನಲಿ ಆನ್ ಆಗ್ಬಿಡ್ದಪ್ಪ. ಕಾರ್ ಮಾಡ್ತಾ ಐತೆ, ಆನ್ ಆಗ್ತೈತೆ, ಆಫ್ ಆಗ್ತೈತೆ. ರೈಡ್ ಮಾಡು. ನಾವು ಬಂದು ನೆಕ್ಸ್ಟ್ ಹೋಗ್ತಿರೋ ಲೊಕೇಶನ್ ಬಂದು ಟೈಗರ್ ಪಾಯಿಂಟ್ ವ್ಯೂ. ಸೊ ಇಲ್ಲಿಂದ 6 ಕಿಲೋಮೀಟರ್ಸ್ ಇದೆ. 25 ಮಿನಿಟ್ಸ್ ಬರ್ತಾ ಇದೆ. ಬಟ್ ಏನಂದರೆ ಗಾಡಿ ಆನ್ ಆಗ್ತಾ ಇಲ್ಲ. ಬರುತ್ತೆ ಸ್ವಲ್ಪ ದೂರ, ಆಫ್ ಆಗ್ತಾ ಇದೆ. ಫಸ್ಟ್ ಟೈಮ್ ಕಮ್ಮಿ ನಮ್ಗೆ. ಸೊ ಇದೇನು ಬ್ರಿಡ್ಜ್ ಕಾಣಿಸ್ತಾ ಇದೆ, ಡ್ಯಾಮು. ಇದು ಆ್ಯಕ್ಚುಲಿ ಆ ಕಡೆ ಲೋನಾವಾಲಾ ಲೇಕ್ ಇದೆ. ಸೊ ಅದಕ್ಕೆ ಕಟ್ಟಿರೋ ಅಣೆಕಟ್ಟು ಇದು. ಸೊ ನೋಡೋಣ, ಆ ಕಡೆ ನಾವು ಹೋಗಿ ನೋಡೋಕ್ಕೆ ಚಾನ್ಸ್ ಇದೆಯೋ. ಅದು ಲೇಕ್ ದೊಡ್ಡದಾಗೆ ಇದೆ. 24 ನಂಬರ್ ಸಾಕೋರೆಲ್ಲ ಮತ್ತೆ ಮಂಜು ಸ್ಟಾರ್ಟ್ ಆಯ್ತು ಗುರು. ಊರೊಳಗೆ ಮಂಜಿನಿಲ್ಲ, ವ್ಯೂ ಪಾಯಿಂಟ್ ಎಲ್ಲ ನೋಡ್ಬೋದು ಅಂದ್ಕೊಂಡು ಮತ್ತೆ ಸಿಟಿ ಆಚೆ ಬಂದಿದ್ದೆ ಸ್ಟಾರ್ಟ್ ಆಯಿತು. ಸೊ ನೋಡಿ, ಅಲ್ಲಿ ಎಷ್ಟು ದೊಡ್ಡ ಲೇಕ್ ಇದೆ ಕಾಣಿಸ್ತಾ ಇದೆಯಾ ನೋಡಿ. ಅಷ್ಟು ದೊಡ್ಡ ಲೇಕ್ ಕಾಣಿಸ್ತಾ ಇಲ್ಲ. ಏನು ಮತ್ತೆ ಇಷ್ಟು ಮಂಜು ಇಲ್ಲಿ. ಊರೊಳಗೆ ಅಷ್ಟು ಕ್ಲಿಯರ್ ಆಗಿತ್ತು. ಮಳೆ ಬಿತ್ತಲ್ಲ ಮತ್ತೆ ಸಣ್ಣಕ್ಕೆ ತುಂದ್ರು, ಅದರಿಂದನೇ ಕುತ್ಕೊಂಡ್ಬಿಡ್ತಕ್ಕೆ. ಇದು ಚಿಕ್ಕ ವಾಟರ್ ಫಾಲ್ಸ್ ನೋಡಿದ್ರಿ. ಸೊ ಅಲ್ಲೇ ಹೋಗ್ತಾ ಇರೋದು. ಸೊ ಕೇರ್ಫುಲ್ ಆಗಿರ್ಬೇಕು, ಹೆಜ್ಜೆ ಜಾರ್ಬಿಡುತ್ತೆ. ಯಾಕಂದರೆ ಕಲ್ ಮೇಲೆ ಪಾಚಿ ಕೂತಿರುತ್ತೆ. ಕೇರ್ಫುಲ್ ಮಚ್ಚ ನೀನು. ಸೊ ಫಾಲ್ಸ್ ನೇಮೆಲ್ಲ ಕೇಳ್ಕೊಬಿಡಿ, ನೇಮಲ್ಲಿ ಏನಿಲ್ಲ. ರೋಡ್ ಸೈಡ್ ಫಾಲ್ಸ್ ಅಷ್ಟೇ. ಓಕೆ ಅಲ್ಲ. ಇಲ್ಲ ಹೇಳ ಹಚ್ಚಿ, ನಮಗೂ ಡ್ರೋನ್ಗೆ ಯಾಕೋ ಹಾಕ್ಬತ್ತಲ್ಲ ಗುರು. ಈ ಸತಿ ಲಾಸ್ಟ್ ಟೈಮ್ ಮ್ಯಾನುವಲ್ ಮಾಡಿ ನೀರಲ್ಲಿ ಬಿತ್ತು. ಸರಿ ಮ್ಯಾನುವಲ್ ಬೇಡ ಅಂತ ಹೇಳ್ಬಿಟ್ಟು ಅವನೊಂದು 6 ಮೋಡ್ ಕೊಟ್ಟಿದ್ದ ಗುರು. ಅದ್ರ ಡ್ರೋನಿಗೆ ಒಂದು ಮೋಡ್ ಇತ್ತು, ಅದು ಸೆಲೆಕ್ಟ್ ಮಾಡಿದೆ. ಚೆನ್ನಾಗೇ ಹೋಯ್ತು ಗುರು. ಮ್ಯಾಲ್ಕ ಬರಬೇಕಾದ್ರೆ ಏನು ಬಂದ ದೊಡ್ಡ ಗೊತ್ತಿಲ್ಲ. ಡೈರೆಕ್ಟ್ ಓದ್ ಫಾಲ್ಸ್ಗೆ ಹೊಡ್ಕೊಂಬಿಡೈತೆ. ಇನ್ ಕೇಸ್ ವೀಡಿಯೋ ಸಿಕ್ಕಿದ್ರೆ ಹಾಕ್ತೀನಿ, ಇಲ್ಲ ಅಂದರೆ ಇಮ್ಯಾಜಿನ್ ಮಾಡ್ಕೊಂಬಿಡಿ ನೀವೇ. ಸೊ ನೆಕ್ಸ್ಟ್ ಲೊಕೇಶನ್. ಈ ಫಾಲ್ಸ್ ನೇಮ್ ಏನಿಲ್ಲ, ಬಟ್ ಚೆನ್ನಾಗಿತ್ತು. ಚಿಕ್ಕದಾಗಿ ಪ್ಯೂರ್ ವಾಟ್ರು. ಮ್ಯಾಲಿಂದ ಬರ್ಬೇಕಾದ್ರೆ ಪ್ಯೂರ್ ಆಗಿದೆ. ಕೆಳಗೆ ಬಂದಿದ ತಕ್ಷಣ ಕಲ್ಮಿಷ ಆಗ್ಬಿಡ್ತೈತೆ. ಅಲ್ಲಿ ನಿಂತ್ಕೊಂಡೆಲ್ಲ ಸ್ಪೀಡ್ ಹೊಡಿತಾವ್ರೆ, ಏನೇನೋ ಮಾಡ್ತಾರೆ. ಏನು ಮಾಡೋಣ. ಸೊ ಬನ್ನಿ ನೆಕ್ಸ್ಟ್ ಪಾಯಿಂಟ್. ಅದೇ ಹೇಳಿದ್ನಲ್ಲ, ಟೈಗರ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀರಿ. ಈ ಗಾಡಿ ಮತ್ತೆ ಕೈ ಕೊಡ್ತಿದ್ರು, ಆನ್ ಆಗ್ತಾ ಇಲ್ಲ. ತೊಳ್ಕೊಂಡು ಹೋಗ್ತಾ ಇದ್ರಿ. ಸೊ ಒಳ್ಳೆ ಗಾಡಿ ಸಿಕ್ತು. ಏನೆಲ್ಲ ಚೆನ್ನಾಗಿ ಇತ್ತು. ಈ ಅದನ್ನು ಮತ್ತೆ ದೊಡ್ಡ ಗೊತ್ತಿಲ್ಲ ಇದಕ್ಕೆ. ಗಾಡಿ ಕೊಡ್ಬೇಕಾದ್ರೆ ಚೆನ್ನಾಗಿತ್ತು. ಬಂದು ಮಕ್ಕರ್ ಮಾಡಿದೆ. ನನಗೆ ಗೊತ್ತಿರೋಂಗ ನಮ್ಮ ಪ್ರಿಡಿಕ್ಷನ್ ಪ್ರಕಾರ ಇಂಜಿನಾಗ ಆಯ್ನಿಲ್ಲ ಅಂತ ಅವನೇ. ಓಡೋ ಮೋಟ್ರ್ ಓಡಲ್ಲ, ಸ್ಪೀಡೋಮೀಟ್ರ್ ಓಡಲ್ಲ ಗುರು. ಒಂದೇ ಪೆಟ್ರೋಲ್ ಮೀಟ್ರ್ ಒಂದೇ ಓಡೋದು ಇದ್ರಲ್ಲಿ. ಆ ಪೆಟ್ರೋಲ್ ಮೀಟರ್ ಒಂದ್ಸರಿ ಕಮ್ಮಿ ತೋರಿಸೋದು, ಒಂದ್ಸರಿ ಜಾಸ್ತಿ ತೋರಿಸುತ್ತೆ. ಒಳ್ಳೆ ಸೈಕ್ ಆಯ್ತು. ನನ್ನ ಮಕ್ಕಳು ಎಲ್ಲ ಎತ್ಕೊಂಡು ಎಲ್ಲ ಲಾಂಗ್ ಹೋಗ್ತೀರಿ. ನಮ್ಗೆ ಹೆಂಗ್ ಕೊಡ್ಬೇಕು ಹೇಳೋ ಗಾಡಿಗಳನ್ನ.
ಅದಕ್ಕೆ ಹೇಳೋದು ನಮ್ಮ ಗಾಡಿ ನಮ್ಗೆ ಬೆಸ್ಟು ಅಂತಂತ. ರೋಡು ಅಷ್ಟು ಮಂಜು. ಸ್ಪೀಡ್ ಲಿಮಿಟ್ 30 ಅಂತ ಹಾಕೋರೆ, ಬೋರ್ಡ್ ಕಾಣಿಸ್ತಿಲ್ಲ. ಹಾರ್ನ್ ಅಂತ ಹಾಕೋರೆ, ಬೋರ್ಡ್ ಕಾಣಿಸ್ತಾ ಇಲ್ಲ. ಈ ಶಿಫ್ಟ್ ಅಂತ ಗೊತ್ತಾ? ಕಾರ್ಗಳು ಕೂಡ 20 ಮೇಲೆ ಹೋಗಲ್ಲ ಇವಾಗ. ಐತಲ್ಲಿ ನಮಗೆ ಕಾಣಿಸ್ತಿಲ್ಲ ನೋಡ್ದದು. ಸರಿಯಾದ ಮಂಜು ಗುರು, ನನ್ನ ಲೈಫಲ್ಲಿ ಎಷ್ಟು ಮಂಜು ನೋಡಿಲ್ಲ. ಇಂಥ ಜಾಗದಲ್ಲಿ ಒಂದು ವಿಲ್ಲಾ ಪ್ಲಾಟ್ ಇತ್ತು. ವಿಲ್ಲಾ ಕೂಡ ಕಾಣಿಸಲ್ಲ ನೀನು ನೋಡಕ್ಕ ದೂರದಿಂದ. ಅಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಹಿಂಗಿರೋದು ಮಚ್ಚ. ಹೌದು ಮಚ್ಚ. ಸೊ ಆಕ್ಚುಲಿ ನಾವು ಬಂದು ಇಲ್ಲಿ ಲಯನ್ಸ್ ಪಾಯಿಂಟ್ ವ್ಯೂ ಅಲ್ಲಿ ಇದೀರಿ. ಸೊ ಬನ್ನಿ ವ್ಯೂ ನೋಡಿಸ್ತೀನಿ. ಇನ್ ಕೇಸ್ ವ್ಯೂ ಏನ ಕಾಣಿಸಿಲ್ಲ ಅಂದ್ರೆ ನಾನು ಬೈಕೊಂಬೇಡಿ, ಯಾಕಂದ್ರೆ ಇಲ್ಲಿ ಅಷ್ಟು ಫಾಗ್ ಇದೆ ಗುರು. ಮಳೆ ಬೀಳ್ತಾ ಇದೆ, ಮಳೆ ಜೊತೆ ಗಾಳಿ ಜೊತೆ ಫಾಗು. ಸೊ ಇದು ಬಿಗ್ ಮಂಚೂರಿ ಆಗ್ಬಿಟ್ಟಿದೆ. ಸೊ ಇದೇ ವ್ಯೂ. ನೋಡ್ರಿ, ನನ್ನೇ ತಳ್ತಾ ಇದೆ ಇದು ಆಕ್ಚುಲಿ. ಹೇಗೆ ಆಡ್ತಿದೆ. ಸ್ಪೀಡ್ ಇದ್ದೇ ಆಡ್ತಾ ಇದೆ. ದೇವ್ರಡೆ ನಾನು ಮಾತಾಡೋದು ಪಕ್ಕ ಕೇಳಿಸಲ್ಲ, ಅಷ್ಟು ಗಾಳಿ ಹೊಡಿತಾ ಇದೆ ಇಲ್ಲಿ. ಗಾಳಿ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಸೈ ಈಗ ಹೊಡಿತಾ ಇದೆ. ಹೊಡಿತಾ ಇರೋ ಬಿಸಿಗೆ ಬಿಸಿ ಮ್ಯಾಗಿ. ಆ ಮ್ಯಾಗಿ ಇಲ್ಲಿಂದ ಇಲ್ಲಿ ಬರೋದು ಸ್ವಲ್ಪ ಲೇಟ್ ಆದ್ರೂ ಆರೋಗ್ಬಿಡುತ್ತೆ. ಒಳ್ಳೆ ವೆದರ್ ಗುರು, ಬಟ್ ಮ್ಯಾಗಿ ಸಖತ್ತಾಗೈತೆ. ಇಲ್ಲಿ ನೋಡಿದ್ರೆ ಬಿಸಿಗೂ ಚಳಿಗೂ ಈ ಬಿಸಿ ಮ್ಯಾಗಿ ಸಖತ್ತಾಗಿದೆ, ಫುಲ್ ಸ್ಪೈಸಿ ಆಗಿದೆ. ಮತ್ತೆ ಬಜ್ಜಿ ಹೇಳಿದ್ವಿ, ಚಿಲ್ಲಿ ಬಜ್ಜಿ ಹೇಳಿದ್ವಿ, ಮ್ಯಾಗಿ. ಇದೇ ಟಿಫನ್ ನಮ್ದು ಇವತ್ತು. ಸೊ ನೀವೇನು ನೋಡ್ತಾ ಇದ್ದೀರಾ, ಪಾಲಕ್ ಬಜ್ಜಿ. ಆ್ಯಕ್ಚುಲಿ ಇವರು ಪಾಲಕ್ ಎಲೆನ ಬಜ್ಜಿ ಥರ ಹಾಕಿಕೊಟ್ಟಿದ್ದಾರೆ. ಯಾವತ್ತೂ ನಾನು ತಿಂದಿಲ್ಲ, ಫಸ್ಟ್ ಟೈಮು. ಸೊ ಸತೀಕ್ಷನ್ ಚೆನ್ನಾಗಿದೆ ಅಂತ ಹೇಳಿದ್ದಾನೆ, ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ತಿಂದು ಟೇಸ್ಟ್ ನೋಡಿ ಹೇಳ್ತೀನಿ. ಆ್ಯಕ್ಚುಲಿ ತಿಂದರೆ ಬಜ್ಜಿ ಮತ್ತು ಮ್ಯಾಗಿ ಎಲ್ಲ ಸಖತ್ತಾಗಿದೆ. ಈ ಲಯನ್ಸ್ ಪಾಯಿಂಟ್ ಹತ್ರ ಬಂದಾಗ ಶಾಪ್ ನಂಬರ್ 2 ಬಂದು ಟೇಸ್ಟ್ ಮಾಡಿ, ಚೆನ್ನಾಗಿದೆ, ವರ್ತು. ಸೊ ಮ್ಯಾಗಿ ಬಜ್ಜಿ ತಿಂದಾದ್ಮೇಲೆ ನೆಕ್ಸ್ಟ್ ಲೊಕೇಶನ್ ಬಂದು ಬುಷಿ ಡ್ಯಾಮ್ ಹತ್ರ ಹೋಗ್ತಾ ಇದ್ದೀರಿ. ಸೊ ಸೆಂಟ್ರಲ್ಲಿ ಸರಿಯಾಗಿ ಟ್ರಾವೆಲಿಂಗ್ ಇತ್ತು, ಬಟ್ ಅದು ನೋಡ್ಸೋಕ್ಕಾಗಿಲ್ಲ, ಫುಲ್ ಮಳೆ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಗೋಪುರ ತೆಗ್ದಿಲ್ಲ ಆಚೆ. ಸೊ ಇವಾಗ ಬಂದು ನಾವು ಬುಷಿ ಡ್ಯಾಮ್ ಹತ್ರ ಹೋಗ್ತಾ ಇದ್ದೀರಿ. ಬುಷಿ ಡ್ಯಾಮ್. ಸೊ ರೋಡ್ ನೋಡ್ತಾ ಇದ್ರೆ ಹೇಗಿದೆ ಅಂತ. ವಿಚಿತ್ರವಾದ ಕ್ಲೈಮೇಟ್ ಗುರು. ಇಲ್ಲಿ 5 ನಿಮಿಷ ಮಳೆ ಬೀಳ್ತಾ ಇದೆ, 5 ನಿಮಿಷ ನಿಂತ್ಕೊಳ್ತಿದೆ, 5 ನಿಮಿಷ ಮಳೆ ಹೊಡಿತಿದೆ, ಹಂಗೇ ಮಾಡ್ತಾ ಇದೆ. ಬೆಳಗ್ಗೆ ಆಚೆ ಬಂದ ನಿಂಕ ನೆನೀತಾನೇ ಇದ್ದೀರಿ ನಾವು. ಅದರಲ್ಲೂ ಆ ಗಾಡಿ ಒಂದು ಐತೆ ತಗೊಂಡು ಬಂದಿದ್ದೀರಿ ನಾವು. ಭಯಾನಕ ಗಾಡಿ ಅದು. ನನ್ನ ಮಕ್ಕಳ ಮೇಲೆ ಮಾತ್ರ ಚೆನ್ನಾಗ ಮುಸ್ತಾಪ್ ಮಾಡ್ಬಿಟ್ಟವ್ರು ಗಾಡಿಗೆ ಅಷ್ಟೇ. ಗಾಡಿನೇ ಆನಾಗಲ್ಲ ಗುರಿ. ಹೋಗಿ ನಿಲ್ಸಿದ್ದೀರಾ, ಹೋಗಿ ಆನ್ ಮಾಡಕ್ ಹೋದ್ರೆ ಆನೇ ಆಗಲ್ಲ. ಅದು ನಮಗಿಂತ ಚಳಿ ಜಾಸ್ತಿ, ಅದಕ್ಕೆ ಅದು ಈಟ್ ಎಕ್ಸಾಸ್ಟ್ ನಮ್ಗೆ ಈಟ್ ಇಳಿದ್ಬಿಟ್ಟಿರುತ್ತೆ. ಸೊ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೀರಿ, ಬಟ್ ತಪ್ಪೆಲ್ಲ ಒಬ್ಬ ಟೆಸ್ಟ್ ಡ್ರೈವ್ ಮಾಡ್ದ, ಅವಂದೇ ತಪ್ಪೆಲ್ಲ. ಓಡ್ಸಕ್ ಚೆನ್ನಾಗೈತೆ ನೋಡಿ. ಪಿಕಪ್ ಆನ್ ಆದ್ಮೇಲೆ ಸುಮ್ಮನೆ ಮತ್ತೆ ಗಾಡಿ ಮತ್ತೆ ಶೂಸ್ ಹಾಕೊಂಡು ಚಪ್ಪಲಿ ಹಾಕೊಂಡು ಚಪ್ಪಲಿ ಬಾಡಿಗೆ ಸಿಗುತ್ತೆ ಇಲ್ಲಿ. ಬಾಡಿಗೆ ಯಾವ್ದಿಲ್ಲ, ಇಲ್ಲ ಅಲ್ಲಿ ಕೆಳಗೆ ಬಂದು ರೆಂಟ್ಗೆ ಚಪ್ಪಲಿ ಕೂಡ ರೆಂಟ್ ಸಿಗುತ್ತೆ. ಯಾವ ಕಡೆ ಹೋಗೋಣ? ನಾನು ಹೋಗ್ತಾ ಇದ್ದೀನಲ್ಲ ಮಚ್ಚ. ವೆನ್ ಐ ಆಮ್ ಹಿಯರ್, ವೈಫ್ ಹಿಯರ್. ಕೇಳಿಸ್ತಾ ಇಲ್ಲ ಸೌಂಡು, ಕಿಸ್ಲಾಡ್ತಿರೋದು ನಿಬ್ಬಿಗ್ಲೆಲ್ಲ ಅಲ್ಲಿ. ಬಾ ಮಚ್ಚ, ನಾನು ಮೊನ್ನೆ ಹೊಡೆದಾಕಿದ್ ನೀವು ರೇಬನ್ನು, ಇವಾಗ ತಂದಿರೋದು ವಿನ್ಸೆಂಟು. ನನ್ನ ಚಡ್ಡಿ ಉದ್ರೋಗ್ತಾ ಇದ್ ಗುರು ತ್ಯಾಮಕ್ಕ. ವಾಟರ್ ಕ್ರಾಸಿಂಗ್.
ನೀವೇನು ನೋಡ್ತಾ ಇದ್ದೀರಾ ಅದೇ ಮೂಶಿ ಡ್ಯಾಮು. ಸೊ ನೀರು ತೊಗೊಂಡು ಕೇಳಿಸಲ್ಲ ವಾಯ್ಸು, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫುಲ್ ನೀರು ಹರಿತಾ ಇದೆ. ಸೊ ಆ್ಯಕ್ಚುಲಿ ಮೇಲೆ ಡ್ಯಾಮ್ ಇದೆ, ಆ ಕಡೆ ಕೆರೆ ಇದೆ ಅನ್ಕೊಂಡಿದ್ದೆ. ಮೇಲೆ ಎಕ್ಬೇಕು, ಫುಲ್ ರಶ್ ಇದೆ ಸ್ವಲ್ಪನ. ಬಟ್ ಸರಿಯಾಗಿ ಚೆನ್ನಾಗಿದ್ದಾರೆ ಮಾತ್ರ, ಸರಿಯಾಗಿ ಚೆನ್ನಾಗಿದ್ದಾರೆ. ನಮ್ಮೊಂದು ಗ್ಯಾಪಲ್ಲಿ ಏನೋ ಒಂದು ನೀವೇನು ನೋಡ್ತಾ ಇದ್ದೀರಾ ಇದೆ ಆ್ಯಕ್ಚುಲಿ ಲೋನಾವಾಲ ಲೇಕು. ಸೊ ಡ್ಯಾಮ್ ಅಂತ ಏನಿಲ್ಲ, ಒಂದು ಅಣೆಕಟ್ಟು ಥರ ಕಟ್ಟಿದ್ದಾರೆ, ಅದು ಓವರ್ಫ್ಲೋ ಆಗ್ತಿರೋದು. ಓವರ್ಫ್ಲೋ ಆಗೋ ಜಾಗ ನೋಡಿ ಇಲ್ಲಿ ಜನ ತುಂಬ ರಿಸ್ಕು. ಏನು ಹೇಳಿ, ಇಲ್ಲೇ ಸೌತಿಂದ ಮೇಲೆ ಹೋಗ್ತಾ ಸಿವಿಲ್ ಸರ್ವಿಸ್ ತುಂಬ ಕಮ್ಮಿ. ಬೆಲೆ ಅಧ್ವಾನ ಜನಗಳು ಅಲ್ಲೇ ಹೋಗಿದ್ದಾರೆ, ಅದೇ ನೀರಲ್ಲಿ ಆಟ ಆಡ್ತಾರೆ. ಸೊ ಆಗಲೇ ಬಂದು ಲೋನಾವಾಲ ಲೇಕ್ದು ಒಂದು ಡ್ಯಾಮ್ ನೋಡಿದ್ರಲ್ಲ, ಸೊ ಆ ವಾಟ್ರು ಬ್ಯಾಕ್ ಸೈಡ್ ನೋಡಿ, ಇದು ಸಖತ್ತಾಗಿದೆ ವ್ಯೂ ಮಾತ್ರ. ಒಂದು ಡ್ಯಾಮ್ ಇದೆ, ಬ್ರಿಡ್ಜ್ ಇದೆ ಪಕ್ಕದಲ್ಲೇ, ಹಳೆ ಒಂದು ಬ್ರಿಡ್ಜ್ ಇದೆ ಪಕ್ಕದಲ್ಲಿ. ನೀರು ಬ್ರಿಡ್ಜ್ ಮೇಲೆ ಬೇಬ್ಸ್, ಹೌದು ಬೇಬ್ಸ್. ಅಲ್ಲೋಡು ಐಲ್ಯಾಂಡ್ ಇದೆ ಮಚ್ಚ, ಅಲ್ಲೋಡು ಫುಲ್ಲು ನೀರು ಕಂಟ್ರೋಲ್ ಐಲ್ಯಾಂಡ್. ಹೌದು, ಕರ್ಕೊಂಡು ಹೋಗ್ತಾರೆ, ನಾವೇ ಹೋಗ್ಬೇಕು. ಚೆನ್ನಾಗಿದೆ ಮಾತ್ರ. ರೋಡಲ್ಲಿ ನಾವು ತಗೊಂಡ್ರೆ ಡಬ್ಬ ಬಾಡಿಗೆ ಗಾಡಿ, ನೀವು ಮಸ್ತ್. ಓಕೆ, ಸೊ ನಮ್ಮ ನೆಕ್ಸ್ಟ್ ಲೊಕೇಶನ್ ಬಂದು ಭೀಮಶಂಕರ್. ಅದೊಂದು ಜ್ಯೋತಿರ್ಲಿಂಗ. ಆ್ಯಕ್ಚುಲಿ ನಮ್ಮ ಟ್ರಿಪಲ್ ಫಸ್ಟ್ ಜ್ಯೋತಿರ್ಲಿಂಗ ಆಗುತ್ತೆ ಅದು. ಸೊ ನೋಡ್ತಾ ಇದ್ದೀರಾ 103 ಕಿಲೋಮೀಟರ್ಸ್ ಇದೆ, 3 hours ನೋಡ್ತಾ ಇದೆ. ಸೊ ಈಗ ಟೈಮ್ ಬಂದು 12 o'clock, 3 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ಬೇಕು ನಾವು. ಸೊ 100 ಕಿಲೋಮೀಟರ್ಸ್ ಈ ಮಳೆ ಬಂದರೂ ಏನು ಬಂದರೂ ನಾವು ಗಾಡಿ ನಿಲ್ಲಿಸಲ್ಲ, ಹೊಡಿತಾನೆ ಇರ್ತೀರಿ. ಸೊ ದೇವ್ರ ದೇವಸ್ಥಾನ ನೋಡಿ, ಯಾಕಂದರೆ ನೈಟ್ ನಮಗೆ ಪುಣೆಗೆ ಮತ್ತೆ ಟ್ರೈನ್ ಇದೆ. ಪುಣೆಯಿಂದ ಬೇರೆ ಇನ್ನೊಂದು ಸ್ಪಾಟ್ಗೆ ಟ್ರೈನ್ ಇದೆ. ಸೊ ಆ ಸ್ಪಾಟ್ ಯಾವುದು ಅಂತ ಟ್ರೈನಲ್ಲಿ ಹೇಳ್ತೀನಿ. ಸೊ ವೆಯ್ಟ್ ಮಾಡಿ. ಹಂಗೆ ಇವಾಗ ಒಂದು ನೈಟ್ ಫೇಲ್ ಆಗ್ತೀವಿ.